ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಗುಳೀಪುರ ಗ್ರಾಮದಲ್ಲಿ ಯಶಸ್ವಿಯಾಗಿ ಜರುಗಿದ ಡಿಜಿಟಲ್ ಗ್ರಂಥಾಲಯ ಮತ್ತು ಪಶು ಆಸ್ಪತ್ರೆ ಉದ್ಘಾಟನೆ ಹಾಗೂ ವೇದಿಕೆ ಕಾರ್ಯಕ್ರಮ. ಚಾಮರಾಜನಗರ ತಾಲೂಕಿನ ಗುಳೀಪುರ ಗ್ರಾಮದಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿರವರು ನೂತನ ಡಿಜಿಟಲ್ ಗ್ರಂಥಾಲಯ ಕಟ್ಟಡ ಹಾಗೂ ಪಶು ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿದರು. ನಂತರ ವೇದಿಕೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದರು. ನಂತರ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷರು ಹೊಂಗನೂರು ಚಂದ್ರು ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಆಯೋಜಕರು, ನೂತನ ಕೆಡಿಪಿ ಸಮಿತಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬೋದಂಬಳ್ಳಿ ಶಂಕರಪ್ಪರವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಲಿಂಗಣ್ಣ, ಗ್ರಾಮ ಪಂಚಾಯಿತಿ ಸದಸ್ಯ ಜಡಿಸ್ವಾಮಿರವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರು ಬೋದಂಬಳ್ಳಿ ಶಂಕರಪ್ಪ, ಕೆಡಿಪಿ ಸಮಿತಿ ಸದಸ್ಯರಾಗಲು ಕಾರ್ಯಕರ್ತರಾದ ಶಾಸಕ ಎಆರ್ ಕೃಷ್ಣಮೂರ್ತಿರವರಿಗೆ ಸನ್ಮಾನಿಸಿ ಗೌರವಿಸಿದರು. ನಂತರ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಕಾರ್ಯಕಾರಿಣಿ ಮಂಡಳಿ ಸದಸ್ಯರಾದ ಎನ್ ರಿಚ್ ಮಹದೇವಸ್ವಾಮಿ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಡಿಪಿ ಪ್ರಕಾಶ್ ಹಾಗೂ ಬೆಂಬಲಿಗರು ಸಮುದಾಯದ ಪರವಾಗಿ ಶಾಸಕರಿಗೆ ಹಾಗೂ ನೂತನ ಕೆಡಿಪಿ ಸಮಿತಿ ಸದಸ್ಯ ಶಂಕರಪ್ಪರವರನ್ನು ಸನ್ಮಾನಿಸಿ ಅಭಿನಂದಿಸಿದರು. ಹಾಗೆಯೇ ಗ್ರಾಮ ಪಂಚಾಯಿತಿ ವತಿಯಿಂದ ಶಾಸಕರು ಹಾಗೂ ಕಟ್ಟಡಕ್ಕೆ ಜಾಗ ನೀಡಿದ ದಾನಿಗಳಾದ ಗುರುಸ್ವಾಮಿರವರಿಗೆ ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಜೆ ಯೋಗೇಶ್, ಗುಳೀಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನೀಲಮ್ಮ, ಉಪಾಧ್ಯಕ್ಷರು ಮಹೇಶ್ವರಿ, ಬಸವರಾಜ್, ಸದಸ್ಯರುಗಳು ರವಿಶಂಕರ್ ಮೂರ್ತಿ, ನಾಗೇಂದ್ರ ಸ್ವಾಮಿ, ಜಡಿಸ್ವಾಮಿ, ಶಿವಮ್ಮ, ನಿಂಗರಾಜಮ್ಮ, ದೊರೆಸ್ವಾಮಿ, ಚಿನ್ನಸ್ವಾಮಿ, ನಾಗಣ್ಣ, ರೇಖಾ, ಮಮತಾ, ಚಿನ್ನಮ್ಮ, ಗಿರೀಶ್, ಪಶು ಇಲಾಖೆ ಅಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಪಿಡಿಒ ವಸಂತ ಎನ್ ಸಿಬ್ಬಂದಿಗಳು, ನಾಗರಾಜು, ಎಂ ರಾಜೇಂದ್ರ, ಕೆ ನಂದೀಶ್, ಸ್ವಾಮಿ, ಮಂಜು, ರಾಜನಾಯಕ ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ.
ಪ್ರತಿಯೊಬ್ಬರ ಆಗುವಗಳಲ್ಲಿ ನಾನು ಭಾಗಿಯಾಗ್ತಿದ್ದ ಸಂದರ್ಭದಲ್ಲಿ ಹಲವಾರು ಚುನಾವಣಾ ಸಂದರ್ಭದಲ್ಲಿ ಆಗ್ಬೋದು, MLA MP ಚುನಾವಣೆಗಳಾಗ್ಬೋದು, ನಾನು MP ಅವ್ರ ಜೊತೆ MLA ಜೊತೆ ಸುಮಾರು ಕಾರ್ಯಕ್ರಮಗಳು ಬಂದಿದ್ದೀವಿ. ಆದರೆ ಗುಳಿಪುರ ಗ್ರಾಮ ಹತ್ರ ಒಂದು ಬೇಡಿಕೆ ಏನಪ್ಪಾ ಅಂತಂದ್ರೆ, ರಸ್ತೆ ಈಗಾಗಲೇ ಕೃಷ್ಣಮೂರ್ತಿ ಮಾಡಿಸಿದ್ದಾರೆ, ನಮ್ಗೆ ಏನು ಬೇಕಾಗಿಲ್ಲ, ನಮ್ಗೆ ಒಂದು ಪಶು ಆಸ್ಪತ್ರೆ ಮಾಡ್ಕೊಂಡಿದ್ದು 20 ವರ್ಷದಿಂದ ಕೇಳ್ತಾ ಇದ್ರು. ಯಾವುದೇ ಚುನಾವಣಾ ಸಂದರ್ಭದಲ್ಲಿ ಬರಲಿ ಇಲ್ಲ ಶಾಸಕರಲ್ಲಿ ಯಾವ್ದಾದ್ರು ಗುದ್ಲಿ ಪೂಜೆ ಬಂದ್ರೆ ಮೊದಲನೇ ಬೇಡಿಕೆನೆ ಪಶು ಆಸ್ಪತ್ರೆ. ಹಾಗಾಗಿ ಇಂಥ ಒಂದು ವಿಶೇಷವಾಗಿ ಗುಳಿಪುರ ಗ್ರಾಮಕ್ಕೆ ಪಶು ಆಸ್ಪತ್ರೆಯನ್ನು ಮಂಜೂರು ಮಾಡಿಸ್ಕೊಳ್ಳೋದ್ರ ಮುಖಾಂತರ ತಾತ್ಕಾಲಿಕವಾಗಿ ಈ ಒಂದು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದಂತಹ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಭಾಗದ ಜನಪ್ರಿಯ ಶಾಸಕರಾದ ಕೃಷ್ಣಮೂರ್ತಿ ಸರ್ ಅವರೇ, ಹಾಗೂ ವೇದಿಕೆ ಮೇಲಿರುವ ಗೌರವಾನ್ವಿತ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರೇ, ಸದಸ್ಯರುಗಳೇ, ನಮ್ಮ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಸೋಮೇಶ್ವರ್ ಅವರೇ, ಮತ್ತೆ ನಮ್ಮ ವೆಟರ್ನರಿ ಡಿ ಅವರೇ, ಮತ್ತೆ ನಮ್ಮ ತಾಲೂಕು ವೆಟರ್ನರಿ ಅಧಿಕಾರಿಗಳಂತ ನಟರಾಜ್ ಸದಸ್ಯರುಗಳೇ, ಮತ್ತೆ PSCC ಬ್ಯಾಂಕ್ ಅಧ್ಯಕ್ಷರಾದಂಥ ರವಿಶಂಕರ್ ಮೂರ್ತಿ ಅವರೇ, ಹಾಗೂ ನೂತನ KDP ಸದಸ್ಯರಾದಂಥ ಶಂಕರ್ ಅವರೇ, ಹಾಗೂ ನಮ್ಮೆಲ್ಲ ಈ ಸುತ್ತಮುತ್ತಲ ಗ್ರಾಮಸ್ಥರೇ, ನಿಮ್ಮೆಲ್ಲರ ಇವತ್ತು ಕನಸು ನನಸಾಗ್ತಿದೆ ಅಂತ ನನ್ನ ಭಾವನೆ. ಹಾಗಾಗಿ ನೀವೆಲ್ಲ ದೊಡ್ಡದಾಗಿ, ಯಾಕೆಂತಂದ್ರೆ ಮನ್ಸೂರಿಗೆ ನೋವು ಹಂಚ್ಕೊಳ್ಳೋದಕ್ಕೆ ಬಾಯಿದು ಸಂದರ್ಭದಲ್ಲಿ ಆಸ್ಪತ್ರೆಯನ್ನು ಮಂಜೂರು ಮಾಡಿಕೊಟ್ಟಂತಹ ಕೃಷ್ಣಮೂರ್ತಿ ಸರ್ ಅವರಿಗೆ ನಿಮ್ಮೆಲ್ಲರಿಗೂ ಜೋರ. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಈ ಭಾಗದಲ್ಲಿ ವಿಶೇಷವಾಗಿ ದನಗಳ ಒಂದು ಮೇಯಿಸ್ಕೊಂಡು ತಮ್ಮ ಒಂದು ಆರ್ಥಿಕ ಅಭಿವೃದ್ಧಿಯನ್ನ ಮಾಡ್ತಿರೋ ಜನ ಜಾಸ್ತಿ. ಗುಳಿಪುರ ಆಗ್ಬೋದು, ಬೂದಂಬಳಿ ಬೋಳೆ, ಕೋಟಂಬಳಿ, ಈ ಪಂಚಾಯತಿನಲ್ಲಿ. ಹಾಗಾಗಿ ಅವ್ರಿಗೆ ಬೇಕಾಗಬೇಕು ಈಗ ಮಾಡ್ಕೊಂಡು ಯಾರು ಕೇಳಿದ್ರು ಅವ್ರು ಮನೆಯನ್ನ ಕೊಟ್ಟರು. ಸಾಮಾನ್ಯವಾಗಿ ಎಲ್ಲ ಒಂದ್ ಕಡೆ ನಮ್ಮ ಗ್ರಾಮ ಪಂಚಾಯತಿಯ ನೂತನ ಒಂದು ಡಿಜಿಟಲ್ ಗ್ರಂಥಾಲಯ ಕಟ್ಟಡ ಹಾಗೂ ಈ ಪಶು ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭದ ದಿವ್ಯ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ ಕೃಷ್ಣಮೂರ್ತಿ ಸಾಹೇಬ್ರೆ, ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಜಿಲ್ಲಾ ಗ್ಯಾರಂಟಿಯ ಅಧ್ಯಕ್ಷರಾಗಿರ್ತಕ್ಕಂಥ SP ಚಂದ್ರೂರವರೇ, ಹಾಗೂ ತಾಲೂಕು ಗ್ಯಾರಂಟಿ ಅಧ್ಯಕ್ಷರಾಗಿ ನಮ್ಮ ಈ ಕಟ್ಟಡ, ಈ ಡಿಜಿಟಲ್ ಗ್ರಂಥಾಲಯದ ಕಟ್ಟಡ ಗ್ರಾಮ ವಿಕಾಸ್ ಯೋಜನೆಯಡಿ ಪ್ರಾರಂಭವಾಗಿ ಸುಮಾರು 12 ಲಕ್ಷವನ್ನ ಇದಕ್ಕೆ ಪ್ರಾವಿಷನ್ ಮಾಡಿದ್ರು ಮೊದಲು. ಅದರಲ್ಲಿ ತುಂಬಾ ಚಿಕ್ಕದಾಗಿ ಇದನ್ನ ಕೊಟ್ರು. ಆಗ ನಾವೇನಂತಂದು ತಲದಾನಿಗಳು ಗುರುಸ್ವಾಮಿ ಅವರು ವಿಶಾಲವಾಗಿ ದಾನ ಮಾಡಿದ್ದಾರೆ. ಒಂದ್ ಸ್ವಲ್ಪ ಜಾಗ ಉಳ್ಕೊಳ್ತಾರೆ ಜಾತಿ ವೇಸ್ಟ್ ಆಗಿ. ಇದು ಇದ್ರೆ ವಿಶಾಲವಾಗಿದ್ರೆ ಕಟ್ಟಡ ಮುಂದಿನ ಮೇಲಂತಸ್ತಿ ಮಾಡಿದ್ರೆ ನಮ್ಗೆ ಒಂದು ಸಭಾಂಗಣನೋ ಅಥವಾ ಮಹಿಳಾ ಸಂಘಕ್ಕೆ ಯಾವ್ದಾದ್ರು ಒಂದು ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಕೂಡ ಸದಸ್ಯರುಗಳು ಮಾತಾಡಿ, ನೀವು ನೋಡ್ರಿ ಲ್ಯಾಂಡ್ ಆರ್ಮಿ ಅವರು ನಾವಿರಮ್ಮ ಇರೋ ಅಷ್ಟಕ್ಕೆ ಮಾಡ್ಬಿಟ್ಟು ಹೋಗ್ತೀವಿ, ಇಲ್ಲ ನೀವು ಬೇಸ್ಮೆಂಟ್ ನ ಭದ್ರ ಮಾಡಿ ನೀಟಾಗಿ ಅಗಲವಾಗಿ ಮಾಡಿ, ಎಲ್ಲಿಗೆ ನಿಲ್ಲುತ್ತೆ ಅಲ್ಲಿಗೆ ನಿಲ್ಲಲಿ, ನೆಕ್ಸ್ಟ್ ಅನುದಾನ ಅಂದ್ಬಿಟ್ಟಿದೆ. ನಾವು ಅದನ್ನ ವಿಶಾಲವಾಗಿ ಒಂದು ಆಶಿಸಿರವಾಗಿ ಆ ದುಡಿಯೇ ತಂದಿದೆ. ಅನಂತರ ತಾವು 2,45,000 ಮಾನ್ಯ ಶಾಸಕರು ಹಾಕೊಟ್ಟು ಅದಕ್ಕೆ ಪ್ಲಾಸ್ಟರಿಂಗ್ ಆಗ್ತು. ಮತ್ತೆ ಕೆಳಗಡೆ ಫ್ಲೋರಿಂಗು ಮತ್ತೆ ಇನ್ನಿತರ ಕೆಲಸಗಳಿಗೆ ಒಂದು ಗ್ರಾಮ ಪಂಚಾಯತ್ ಒಂದು ಸ್ವಲ್ಪ ದುಡ್ಡು ಬರ್ತಾರೆ ಕೆಳಗಡೆ ಮಾಡುವ ಪೇಂಟು ಮತ್ತೆ ಎಲೆಕ್ಟ್ರಿಫಿಕೇಶನ್ ಇನ್ನುಳಿದಂತ ರೂಪಾಯಿನ ನಮ್ಮ ಪೂರ್ವಾನುಮತಿ ತೆಗೆದುಕೊಂಡು ಅರ್ಜೆಂಟ್ ಕಟ್ಟಡ ಬೇಕಾಗಕ್ಕೆ ಪೂರ್ವಾನುಮತಿ ತಗೊಂಡು ಕೆಲಸವನ್ನ ನಿರ್ವಹಿಸಿದೀವಿ ಸರ್. ಇಷ್ಟೆಲ್ಲ ಹಾಗೆ ಇದು ಒಂದು ನಮ್ಮ ಆಸೆ ಏನು ಅಂತಂದ್ರೆ, ಇದು ಗ್ರಾಮೀಣ ಪ್ರದೇಶದಿಂದ ಅಥವಾ ಹಿಂದುಳಿದ ವರ್ಗದವರೇ ಜಾಸ್ತಿಯಾಗಿ ವಾಸ ಮಾಡ್ತಕ್ಕಂಥ ಪಂಚಾಯತಿ ಸರ್ ನಮ್ದು. ಅದರಲ್ಲೂ ಕೂಡ ಬ್ರಿಗೇಡಿಯರ್ ಮಲ್ಲಪ್ಪನವರು ಕೂಡ ತಮಗೆ ಗೊತ್ತಿರೋ ರೀತಿ ಇಲ್ಲಿ ಒಂದು ಹೈಸ್ಕೂಲ್ನ ಇಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಅವರು ಅವತ್ತು ನಮ್ಮ GP ಮೋಹನ್ ಕುಮಾರ್ ಅವರ ಪರಿಶ್ರಮ ಮತ್ತೆ ಎಲ್ಲರ ಒಂದು ಇದರಿಂದ ಗ್ರಾಮಾಂತರ ಪರಿಶ್ರಮದಿಂದ ಒಂದು ಹೈಸ್ಕೂಲ್ ಆಗಿದೆ. ಅದಕ್ಕೆ ಪೂರಕ ಎಂಬಂತೆ ಒಂದು ಡಿಜಿಟಲ್ ಗ್ರಂಥಾಲಯ ಆಗ್ಬೇಕು, ಮಕ್ಕಳಿಗೆ ತುಂಬಾ ಅನುಕೂಲ ಆಗ್ಬೇಕು. ಇವತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳಿಗೆ ಇವತ್ತು ಇಂತಹ ಒಂದು ಗ್ರಂಥಾಲಯಗಳು ಅಥವಾ ಸ್ಮಾರ್ಟ್ ತಾವು ಈಗ ತಾನೇ ಸ್ಮಾರ್ಟ್ ಕ್ಲಾಸ್ ನ ಉದ್ಘಾಟನೆ ಮಾಡ್ಬಿಟ್ಟು ಬಂದಿದ್ರಿ ಹೈಸ್ಕೂಲ್ ಅಲ್ಲಿ. ಇಂಥ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಮಾಡಿದಾಗ ನಾವು ಜನಪ್ರತಿನಿಧಿಗಳಾಗಿ ಆಯ್ಕೆ ಆಗೋದಕ್ಕೂ ಕೂಡ ಒಂದು ನಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮನೋಭಾವನೆಯನ್ನ ನಮ್ಮೆಲ್ಲ ಸದಸ್ಯರು ನಮ್ಮೆಲ್ಲ ಗೌರವಾನ್ವಿತ ಎಲ್ಲ ಸದಸ್ಯರು ಒಂದು ನಿರ್ಣಯವನ್ನು ತೆಗೆದುಕೊಂಡು ಇದಕ್ಕೆ ಹೆಚ್ಚು ಒತ್ತನ್ನ ತಮಗೆ ಹಲವಾರು ಬಾರಿ ಮನವಿಗಳನ್ನ ಕೊಡೋದ್ರ ಮುಖಾಂತರ ಈ ಒಂದು ಕಟ್ಟಡ ಒಂದು ಈಗ ಉದ್ಘಾಟನೆ ಅಂತ ಬಂದು
ತಮ್ಮ ಆಶೀರ್ವಾದದಿಂದ ನಿಂತಿದೆ ಸರ್. ಅದೇ ರೀತಿ ಮುಂದೆ ನೂತನ ಗ್ರಂಥಾಲಯ ಡಿಜಿಟಲ್ ಕಟ್ಟಡದ ಉದ್ಘಾಟನೆ ಹಾಗೂ ಪಶು ಆಸ್ಪತ್ರೆಯ ಉದ್ಘಾಟನೆ ತಾತ್ಕಾಲಿಕವಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಒಂದು ಕೊಠಡಿಯಲ್ಲಿ ಈಗ ಸ್ವಂತ ಕಟ್ಟಡ ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮುಗಿಸಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಕ್ಷೇತ್ರದ ಶಾಸಕರು, ಜನಪ್ರಿಯ ಶಾಸಕರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ದಿವಂಗತ ರಾಜಯ್ಯನವರ ಸುಪುತ್ರರು ಆದಂತಹ AR ಕೃಷ್ಣಮೂರ್ತಿ ಅವರ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇವೆ. ಜನರ ದೃಷ್ಟಿ ಇಟ್ಕೊಂಡು ಇವತ್ತೇನು ಆಸ್ಪತ್ರೆ ಮಾಡಿದ್ರೆ ಇದು ದೂರದೃಷ್ಟಿಯ ಫಲ. ಮುಂದಿನ ದಿನಗಳಲ್ಲಿ ಈ ಭಾಗಕ್ಕೆ ಉತ್ತಮವಾದ ಒಂದು ಆರ್ಥಿಕ ಅಭಿವೃದ್ಧಿ ಆಗಬೇಕು, ಪಶುಗಳಿಗೆ ಉತ್ತಮವಾದ ಆರೋಗ್ಯ ರಕ್ಷಣೆ ಕೊಡಬೇಕನ್ನೋ ದೃಷ್ಟಿ ಇವೆಲ್ಲ ದೂರದೃಷ್ಟಿಯ ಫಲ. ಇವೇನು ರಸ್ತೆ ಚರಂಡಿಗಳು ಇವತ್ತಲ್ಲ ನಾಳೆ ಯಾವತ್ತರ ಒಂದಿನ ಮಾಡ್ಬೋದು. ಈ ಆಸ್ಪತ್ರೆಗಳು ಮಾಡುವಂಥದ್ದು, ಶಾಲೆಗಳು ಕಟ್ಟಿಸುವಂಥದ್ದು, ಮತ್ತೆ ವಿಶೇಷವಾಗಿ ಕೃಷಿಗೆ ಸಂಬಂಧಪಟ್ಟ ನೀರಾವರಿ ಯೋಜನೆಗೆ ಈಗ ತಾವು ನೋಡ್ಬೋದು. ಹಿಂದೆ ಸುಮಾರು 1993-94ರಲ್ಲಿ ಸರ್ 93-94ರಲ್ಲಿ ಮೊನ್ನೆ ಹಿಂದೆ ಶಾಸಕರಾಗಿದ್ದ ಸಂದರ್ಭದಲ್ಲಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.